ನಾವು ನಮ್ಮ ಸಂಬಂಧಗಳ ಜೊತೆ ಬದುಕ್ತೀವಿ, ಉತ್ಸವ ಮಾಡ್ತೀವಿ, ಆಡ್ತೀವಿ, ತಿಂತೀವಿ, ಖುಷಿ ಹಂಚ್ಕೋತೀವಿ. ಆದರೆ ನಮ್ಮ ಪ್ರಿಯವಾದವರು ನಮ್ಮಿಂದ ದೂರ ಆದಾಗ, ಈ ಪ್ರಪಂಚದಿಂದಾನೇ ಹೋದಾಗ ನಾವು ದುರ್ಬಲರಾಗಿ ಹೋಗ್ತೀವಿ, ಸದಾ ದುಃಖದಲ್ಲಿರ್ತೀವಿ. ಆದರೆ ಹೀಗಾಗೋದು ಸರಿನಾ? ಈ ಪ್ರಕೃತಿನ ನೋಡಿ. ಎಲೆ ಉದುರು ಹೋದಾಗ ಮರ ಶೋಕ ಪಡ್ತಾ ಕೂತ್ಕೊಳ್ಳಲ್ಲ, ಅದು ಹೊಸ ಎಲೆಗಳನ್ನ ಸ್ವಾಗತ ಮಾಡೋದಕ್ಕೆ ಕಾಯತ್ತೆ. ನೆನ್ನೆ ನೀವು ಯಾರ್ದೋ ಸ್ಥಾನಕ್ಕೆ ಬಂದಿದ್ರಿ, ಹಾಗೆ ನಾಳೆ ನಿಮ್ಮ ಸ್ಥಾನಕ್ಕೂ ಯಾರೋ ಬಂದೇ ಬರ್ತಾರೆ. ಯಾಕೆಂದ್ರೆ ಇದೇ ಪರಿವರ್ತನೆ, ಇದು ಪ್ರಕೃತಿಯ ನಿಯಮ. ಇದ್ರಲ್ಲಿ ಶೋಕ ಎಲ್ಲಿ ಬಂತು? ಏನ್ ಕಳೆದು ಹೋಯ್ತೋ ಅದಕ್ಕೆ ದುಃಖ ಪಡೋದನ್ನ ಬಿಟ್ಟು ನಾಳೆ ಏನ್ ಸಿಗುತ್ತೋ ಅಥವಾ ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ಆನಂದವಾಗಿ ಅನುಭವಿಸಿ. ರಾಧೆ ರಾಧೆ.